ಇಲ್ಲಿ ದೊಡ್ಡ ಮಟ್ಟಿಗೆ ಗಲಾಟೆ ನಡೀತಿರೋಂಥದ್ದು ಅಶ್ವಿನಿ ಮತ್ತು ರಜತ್ ನಡುವೆ ಭಾಳ ದೊಡ್ಡ ಮಟ್ಟಿಗೆ ಇದು ನಡೆದಿರೋಂಥ ಗಲಾಟೆ ಅಂತಲೇ ಕೂಡ ಹೇಳ್ಬೋದು. ಇನ್ನು ಯಾವ ಹಂತಕ್ಕೆ ಕೂಡ ಹೋಗಿದೆ ಅಂತಂದರೆ ಕೈ ಮಿಲಾಸ ಹಂತಕ್ಕೆ ಕೂಡ ಹೋಗಿದೆ. ನೀರಿನಲ್ಲಿ ಕೈ ಹಾಕಿ ಸರಿಯಾಗಿ ದೂಕಿದಂಥ ರೀತಿಲಿ ಮತ್ತು ಕಚಡಾನ ನಮಗ ಅನ್ನೋ ರೀತಿಲಿ ತುಂಬಾ ಇದರ ಲ್ಯಾಂಗ್ವೇಜ್ಗಳಲ್ಲಿ ಇಬ್ಬರು ಕೂಡ ಬೈದಾಡಿಕೊಂಡು ಜಗಳ ಆಡಿರೋಂಥದ್ದು ಇಲ್ಲಿ ನಡೆದಿರೋಂಥದ್ದು ಭಾಳ ಬೇಸರದ ಸುದ್ದಿ ಅಂದರೂ ಕೂಡ ಇದನ್ನು ಹೇಳ್ಬೋದು. ಯಾಕೆಂತಂದರೆ ಈ ಲೆವೆಲ್ಗೆ ಈ ರೀತಿಯಾಗಿ ಜಗಳ ಆಡ್ತಾರ ಅನ್ನೋದು ಕೂಡ ಈಗ ಬಿಗ್ ಬಾಸ್ನಲ್ಲಿ ಕಾಣ್ತಾ ಇರೋದು. ಅಶ್ವಿನಿ ಯಾರಿಗೆ ಬೇಕಾದರೂ ಕಚಡ ಅನ್ಬೋದು, ಏನು ಬೇಕಾದ್ರೂ ಅನ್ಬೋದು. ಆದರೆ ಈಕೆಗೆ ಮತ್ತು ಯಾರು ಏನೋ ಅಂದ್ಬಿಟ್ರೆ ಸಾಕು ಸಿಟ್ಟು ಬಂದುಬಿಡುತ್ತೆ, ಎಲ್ಲ ಕಡೆಯೂ ಉರಿನೂ ಬರುತ್ತೆ. ಇದು ಎಷ್ಟು ಮಟ್ಟಿಗೆ ಸರಿ ಎಂಬುದು ಯಾರೂ ಸಹ ಗೊತ್ತಾಗ್ತಿಲ್ಲ. ಇದು ನಿಜಕ್ಕೂ ಕೂಡ ಒಂದು ರೀತಿ ಶಾಕಿಂಗ್ ಮತ್ತು ಆಘಾತಕಾರಿ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಇನ್ನೊಂದು ಕಡೆ ಅಶ್ವಿನಿ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಆತನಿಗೆ ಎಷ್ಟೇ ಹೇಳಿದ್ರು ಕೂಡ ಅದು ಅರ್ಥ ಮಾಡ್ಕೊತಿಲ್ಲ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಕಚಡ ಅನ್ನೋ ಪದ ಮಾತಾಡಿದ್ದಕ್ಕೆ ಇಬ್ಬರು ಕೂಡ ಒಬ್ರಿಗೊಬ್ರು ಸರಿಯಾಗಿ ಬೈದಾಡ್ಕೊಂಡಿದ್ದಾರೆ, ಜಗಳ ಕೂಡ ಆಡ್ಕೊಂಡಿದ್ದಾರೆ. ಗಂಡಸ್ತನದ ಲೆವೆಲ್ಗೂ ಕೂಡ ಅಶ್ವಿನಿ ಅವರು ಮಾತಾಡಿದ್ದಾರೆ ರಜತ್ಗೆ. ಆ ಲೆವೆಲ್ಗೆ ಸಹ ಮಾತಾಡಿ ದೊಡ್ಡ ಮಟ್ಟಿಗೆ ಗಲಾಟೆ ಮತ್ತು ಅವಳಿ ಉಂಟಾಗಿರುವಂಥದ್ದು ಬಿಗ್ ಮನಿಲಿ ಅಂತಲೇ ಹೇಳ್ಬೋದು. ಸರಿ, ನೀವೇನಂತ ಹೇಳಿದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಲೈಕ್